ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಹಿನ್ನೆಲೆ ಕಲಬುರಗಿ ನಗರದ ಪ್ರಸಿದ್ಧ ಬಸವೇಶ್ವರ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಎಂಆರ್ ಮೆಡಿಕಲ್ ಕಾಲೇಜು, ಬಸವೇಶ್ವರ ಆಸ್ಪತ್ರೆ ಹಾಗೂ ಎಚ್ಸಿಜಿ ಆಸ್ಪತ್ರೆಯ ಸಹಯೋಗದಲ್ಲಿ ನಗರದ ಬಸವೇಶ್ವರ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಮಾರಂಭವನ್ನು ಬಲೂನ್ ಹಾರಿಸುವ ಮೂಲಕ ಚಾಲನೆ ನೀಡಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಎಚ್ಸಿಜಿ ಆಸ್ಪತ್ರೆಯ ಡಾಕ್ಟರ್ ಶಾಂತಲಿಂಗ ನಿಗ್ಗುಡಿಗಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮೆಡಿಕಲ್ ವಿದ್ಯಾರ್ಥಿಗಳು, ಕ್ಯಾನ್ಸರ್ ಪೀಡಿತ ರೋಗಿಗಳು ಹಾಗೂ ಸಾರ್ವಜನಿಕರಿಗೆ ಕ್ಯಾನ್ಸರ್ ರೋಗದ ಲಕ್ಷಣಗಳು ಹಾಗೂ ಪರಿಣಾಮಗಳ ಕುರಿತು ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಬಸವೇಶ್ವರ ಆಸ್ಪತ್ರೆಯ ಡೀನ್ರಾದ ಡಾಕ್ಟರ್ ಆನಂದ್ ಗಾರಂಪಳ್ಳಿ ಅವರು ಮೆಡಿಕಲ್ ಡಿಪಾರ್ಟ್ಮೆಂಟ್ ಎಚ್ಒಡಿ ಡಾಕ್ಟರ್ ಸುರೇಶ್ ಹರ್ಸೂರ್ ಸೇರಿದಂತೆ ಇತರರು ಕ್ಯಾನ್ಸರ್ ದಿನಾಚರಣೆ ಕುರಿತು ಮಾತನಾಡಿದರು. ಇವತ್ತು ವರ್ಲ್ಡ್ ಕ್ಯಾನ್ಸರ್ ಡೇ ಇದೆ. ವರ್ಲ್ಡ್ ವೈಡ್ ಕ್ಯಾನ್ಸರ್ ಡೇ ಇದ್ದಿದ್ದ ಕಾರಣ ಇವತ್ತು HK ಸೊಸೈಟಿ, MR ಮೆಡಿಕಲ್ ಕಾಲೇಜ್, ಬಸವೇಶ್ವರ ಹಾಸ್ಪಿಟಲು ಮತ್ತು HCG ವತಿಯಿಂದ ಇವತ್ತು ನಾವೇನು ಮಾಡಿದ್ದೇವೆ ಅಂದರೆ ಒಂದು CMEಯನ್ನು ಅಪ್ಡೇಟ್ಸ್ ಇನ್ ಕ್ಯಾನ್ಸರ್ ಅಂತಂದು ಹೇಳಿ ಒಂದು CMEಯನ್ನು ಇಟ್ಕೊಂಡಿದ್ದೇವೆ. ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸು ಅಥವಾ ಪೇಷಂಟ್ಸ್ಗಳಿಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. HCGಯಿಂದ ಡಾಕ್ಟರ್ ಶಾಂತಲಿಂಗ್ ನಿಗುಡಿಗೆ ಅವರು ಈ CMEಯನ್ನು ಮಾಡಿದ್ರು, ಇವತ್ತು ಅಪ್ಡೇಟ್ ಮಾಡಿದ್ದಾರೆ ಎಲ್ಲರಿಗೆ. ಹಾಗೂ ಮೆಡಿಸಿನ್ ಡಿಪಾರ್ಟ್ಮೆಂಟದ HOD ಆದ ಡಾಕ್ಟರ್ ಸುರೇಶ್ ಹರ್ಸೂರ್ ಅವರು ಇದರಲ್ಲಿ ಮುಖ್ಯ ಅತಿಥಿ ಆಗಿ ಬಂದಿದ್ದರು. ಇವತ್ತಿನ ದಿವಸ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ. 4th ಫೆಬ್ರವರಿ ಪ್ರತಿ ವರ್ಷ ವರ್ಲ್ಡ್ ಕ್ಯಾನ್ಸರ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಮಾಡೋ ಉದ್ದೇಶ ಏನಂತಂದರೆ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸೋದು. ಇದು ಜನಸಾಮಾನ್ಯರಿಗೆ ಕ್ಯಾನ್ಸರ್ ಬಗ್ಗೆ ಭಾಳ ಭಯ ಇರುತ್ತೆ. ಅದು ಭಯ ಹೋಗಲಿ ಅಂತ ಅದ್ರ ಬಗ್ಗೆ ನಾವು ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇರ್ತೇವೆ. ಪ್ರತಿ ತಿಂಗಳು ಒಂದು ಕ್ಯಾನ್ಸರ್ದು ಅಂಗ ಹಿಡ್ಕೊಂಡು ನಾವು ಮಾಡ್ತಾ ಇರ್ತೇವೆ. ಆದರೆ ಇದು ಜನರಲ್ ಆಗಿ ನಾವು ಈ ಥರ ಮಾಡ್ತಾ ಇರ್ತೇವೆ. ಇದರಲ್ಲಿ ಏನು ಅಂತಂದರೆ ನಾವು ಜನಸಾಮಾನ್ಯರಿಗೆ ಭಯ ಹೋಗಲಿ ಅಂತ ಒಂದು, ಮತ್ತು ನಮ್ಮ ಓನ್ ಮೆಡಿಕಲ್ ಫ್ರೆಟರ್ನಿಟಿಯವರಿಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಇರಲಿ, ಇದರಲ್ಲಿ ಏನು ಹೊಸ ಹೊಸ ಬೆಳವಣಿಗೆ ಆಗಿದೆ ಅದರ ಬಗ್ಗೆ ನಾವು ಇವತ್ತಿನ ದಿವಸ ಅಪ್ಡೇಟ್ ಇಲ್ಲಿ ಮಾಡಿದ್ದೇವೆ. ಮತ್ತು ಬರುವಂಥ ದಿನಗಳಲ್ಲಿ ನಮ್ಮ MS ಅವರು ಮತ್ತು ಮೆಡಿಸಿನ್ ಡಿಪಾರ್ಟ್ಮೆಂಟಿಂದ ಒಂದು ಕ್ಯಾಂಪ್ ಸಹ ಮಾಡೋಣ ಅಂತ ಒಂದು ನನ್ನ ಕಡೆಯಿಂದ ಕೋರಿಕೆ ಇದೆ. ನಮ್ಮ HCG ಟೀಮಿಂದನೂ ಒಂದು ಕೋರಿಕೆ ಇದೆ. ಕ್ಯಾನ್ಸರ್ ಲಕ್ಷಣಗಳು ಏನೇನಿರುತ್ತೆ ಅಂತ, ಯಾವುದಾದ್ರೂ ಮೈಯಲ್ಲಿ ಊತ ಇದ್ದರೆ ಅದು ಸ್ತನದಲ್ಲಿ ಇರ್ಬೋದು, ಅಥವಾ ಮಹಿಳೆಯರಿಗೆ ಗರ್ಭಕೋಶದಿಂದ ಬಿಳಿ ಹೋಗೋದಾಗಿರಲಿ, ಕೆಂಪು ಹೋಗೋದಾಗಿರಲಿ, ಅಥವಾ ಬಾಯಿ ಮತ್ತು ಗಂಟಲಲ್ಲಿ ಊತ ಇರಲಿ, ಬಾಯಲ್ಲಿ ಅಲ್ಸರ್ ಇದ್ದರೆ ಈ ತಂಬಾಕು ಸೇವನೆಯಿಂದ ಏನು ಇವೆಲ್ಲ ಲಕ್ಷಣಗಳು ಕಾಣುತ್ತೆ. ಈ ಥರ ಇದ್ದಾಗ ನಾವು ಬೇಗನೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಾಗ ಏನಾಗುತ್ತೆ, ನಾವು ಅರ್ಲಿ ಸ್ಟೇಜಲ್ಲಿ ಇದು ನಾವು ಕ್ಯಾನ್ಸರ್ ಪತ್ತೆ ಮಾಡ್ಬೋದು. ಅರ್ಲಿ ಸ್ಟೇಜಲ್ಲಿ ಪತ್ತೆ ಆದಾಗ ಏನಾಗುತ್ತೆ, ನಮ್ಮದು ರಿಸಲ್ಟ್ ಸರಿಯಾಗಿ ಬರುತ್ತೆ. ಈ ದಿವಸ 4th ಫೆಬ್ರವರಿ ಜಗತ್ತಿನಾದ್ಯಂತ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈ ಒಂದು ದಿವಸ ಎಲ್ಲರಿಗೂ ದಿ ಮೆಡಿಕಲ್ ಫ್ರೆಟರ್ನಿಟಿ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಪೇಷಂಟ್ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಎಲ್ಲರಿಗೂ ಇವತ್ತಿನ ದಿವಸ ಅವೇರ್ನೆಸ್, ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ಸು, ಯಾವ ಥರ ಪ್ರಿವೆಂಟ್ ಮಾಡ್ಬೋದು, ಯಾವ ಥರ ಡಯಾಗ್ನೋಸ್ ಮಾಡ್ಬೋದು, ಯಾವ ಥರ ಟ್ರೀಟ್ಮೆಂಟ್ ಕೊಡೋದು, ಯಾವ ಥರ ಹೊಸ ಹೊಸ ಟ್ರೀಟ್ಮೆಂಟ್ ಬಂದಿದೆ ಅದ್ರ ಬಗ್ಗೆನೇ ಇವತ್ತು ಎಲ್ಲರಿಗೂ ಒಂಥರ ಮೆಸೇಜ್ ಎಲ್ಲರಿಗೂ ಸ್ಪ್ರೆಡ್ ಮಾಡ್ಬೇಕಂತೇಳಿ ಈ ಒಂದು ಈವೆಂಟು ನಮ್ಮ ಬಶೀರ್ ಹಾಸ್ಪಿಟಲ್, HK ಸೊಸೈಟಿ ಮೆಡಿಕಲ್ ಕಾಲೇಜ್, ಬಶೀರ್ ಹಾಸ್ಪಿಟಲ್ ಮೆಡಿಸಿನ್ ಡಿಪಾರ್ಟ್ಮೆಂಟು, ಮೆಡಿಕಲ್ ಸೂಪ್ರೆಂಟ್ ಆನಂದ್ ಗಾರಂಪಳ್ಳಿ ಸರು, ಆಮೇಲೆ ನಮ್ಮದು HCG ಚೀಫ್ ಆದಂಥ ಶ್ರೀ ಶಾಂತಲಿಂಗ್ ನಿಗುಡಿಗಿ ಸರ್ ಅವರು ಇವತ್ತಿನ ಎರಡೂ ಅಸೋಸಿಯೇಷನ್ MRMC ಮತ್ತು ನಮ್ಮ HCG ಹಾಸ್ಪಿಟಲ್ ಕಡೆಯಿಂದ ಒಂದು ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ಗೆ, PE ಸ್ಟೂಡೆಂಟ್ಸ್ಗೆ ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಮಾಡ್ತಾಯಿದ್ದೀವಿ. ಆಮೇಲೆ ಜನಸಾಮಾನ್ಯರಿಗೂ ಈ ಥರ ಒಂದು ಪ್ರೋಗ್ರಾಮ್ ಮಾಡಿ ಎಲ್ಲರಿಗೂ ಈ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇದೊಂದು ನಾವು HK ಸಂಸ್ಥೆಯ ಬಸವೇಶ್ವರ ಆಸ್ಪತ್ರೆಯ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಇವತ್ತು ನಮ್ಮ ಕಾಲೇಜಲ್ಲಿ CME ಅದೇ ವರ್ಲ್ಡ್ ಕ್ಯಾನ್ಸರ್ ಡೇ ಅವೇರ್ನೆಸ್ ಕ್ರಿಯೇಟ್ ಮಾಡೋರ್ಗಾಗಿ ಒಂದು CMEಯನ್ನು ಹಮ್ಮಿಕೊಂಡಿದ್ದರು. ನಮ್ಮ HOD ಆದಂಥ ಡಾಕ್ಟರ್ ಸುರೇಶ್ ಹರ್ಸೂರ್ ಸರ್ ಅವರು ಮತ್ತು ಆನಂದ್ ಗಾರಂಪಳ್ಳಿ ಸರ್ ಅವರು ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರ ನೇತೃತ್ವದಲ್ಲಿ ನಮ್ಮದು ಈ CMEಯನ್ನು ಕಂಡಕ್ಟ್ ಮಾಡಿದ್ದು ಡಾಕ್ಟರ್ ಶಾಂತಲಿಂಗ್ ನಿಗುಡಿಗಿ ಸರ್ ಅವರು ಬಂದಿದ್ದರು. ಇವತ್ತಿನ ದಿನ ಕ್ಯಾನ್ಸರ್ ಬಗ್ಗೆ ಜನರಲ್ ಪಬ್ಲಿಕ್ಕಲ್ಲಿ ಎಲ್ಲರಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ದಿನದಿಂದ ಸೆಲೆಕ್ಟ್ ಮಾಡಿಕೊಂಡು ಒಂದು ಅರ್ಲಿ ಡಿಟೆಕ್ಷನ್ ಅಂದರೆ ಅತಿ ಬೇಗ ಅಥವಾ ಜಲ್ದಿ
ಕ್ಯಾನ್ಸರ್ನ ಕಂಡುಹಿಡಿದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿದರೆ ಅದರಿಂದ ಕ್ವಾಲಿಟಿ ಆಫ್ ಲೈಫ್ ಅಂದರೆ ಲೈಫ್ ಲಾಂಗ್ ಹೆಂಗಿರ್ಬೋದು, ಪ್ಲಸ್ ಡೆತ್ನ ಹೆಂಗೆ ತಡೆಗಟ್ಬೋದು. ಆ್ಯಂಡ್ ಕೆಲವೊಂದು ಕ್ಯಾನ್ಸರ್ ಇದೆ ಅದನ್ನ ಟ್ರೀಟ್ಮೆಂಟ್ನು ಮಾಡ್ಬೋದು, ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಬೋದು. ಅಂಥ ಮಹತ್ವವಾದ ಇನ್ಫಾರ್ಮೇಷನ್ ಮತ್ತು ಅವೇರ್ನೆಸ್ಸನ್ನು ಇವತ್ತು ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಂದು CMAನ ಹಮ್ಮಿಕೊಂಡಿದ್ದರು. ಸಮಾರಂಭದಲ್ಲಿ ಬಸವೇಶ್ವರ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಹಾಗೂ ಅನೇಕರು ಭಾಗವಹಿಸಿದ್ದರು.